ಧಾರಾಕಾರ ಮಳೆ ಹಿನ್ನೆಲೆಯಲ್ಲಿ ಮಾರ್ಕಂಡೇಯ ನದಿ ಅಬ್ಬರಿಸ್ತಾ ಇದೆ. ಕಡೋಲಿ ಭಾಗದ ನದಿ ಪಾತ್ರದಲ್ಲಿ ಬೆಳೆಗಳೆಲ್ಲವೂ ಕೂಡ ಹಾನಿಯಾಗಿದೆ. ಅಪಾಯದ ಮಟ್ಟ ಮೀರಿ ಮಾರ್ಕಂಡೇಯ ನದಿ ಹರಿತಾ ಇರೋದ್ರಿಂದ ಕಬ್ಬು, ಮೆಣಸಿನಕಾಯಿ, ಮೆಕ್ಕೆಜೋಳ ಎಲ್ಲ ಬೆಳೆಗಳು ಜಲಾವೃತವಾಯಿತು. ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ. ಭಾರೀ ಮಳೆಗೆ ನದಿಯಂತಾಗಿ ಮಾರ್ಪಟ್ಟುಬಿಟ್ಟಿದೆ ಜಮೀನುಗಳು. ಕ್ಷಣ ಕ್ಷಣಕ್ಕೂ ಮಾರ್ಕಂಡೇಯನ ನದಿಯ ನೀರು ಹೆಚ್ಚಾಗ್ತಾ ಇದೆ. ನೋಡಿ, ಒಂದು ಕಡೆ ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದಲ್ಲಿ ವರುಣನ ರೌದ್ರಾವತಾರ, ಅದಕ್ಕೆ ಬೆಳಗಾವಿ ಭಾಗದಿಂದಲೂ ಕೂಡ ನಿಮಗೆ ಎಫೆಕ್ಟ್ ಹೊಡಿತಾ ಇದೆ. ಕೃಷ್ಣಾ ನದಿ ತುಂಬಿ ಹರಿತಾ ಇದೆ, ಒಳಹರಿವು ಹೆಚ್ಚಾಗಿದೆ. ಯಾವ್ಯಾವ ಜಲಾಶಯದಲ್ಲಿ ಎಷ್ಟೆಷ್ಟು ಮಟ್ಟ, ಗರಿಷ್ಠ ಮಟ್ಟ ಇದೆ, ಇವತ್ತಿನ ಮಟ್ಟ ಇದೆ, ಎಲ್ಲವನ್ನೂ ಟಿ ವಿ ಸ್ಕ್ರೀನಲ್ಲಿ ಗಮನಿಸ್ತಾ ಇದ್ದೀರಿ ಗ್ರಾಫಿಕ್ಸ್ನಲ್ಲಿ. ಅದಾದಮೇಲೆ ಬಾಗಲಕೋಟೆ ಹಿಪ್ಪರಗಿ ಡ್ಯಾಮ್ ಒಳಹರಿವು ಜಾಸ್ತಿ ಆಗಿದೆ. 22 ಗೇಟಲ್ಲಿ 16 ಗೇಟನ್ನು ರಿಲೀಸ್ ಮಾಡಿದ್ದಾರೆ. ಈಗ ಮಾರ್ಕಂಡೇಯ ನದಿ ಅಲ್ಲೂ ಕೂಡ ಅಷ್ಟೇ ಅಬ್ಬರಿಸ್ತಾ ಇದ್ದಾನೆ ಮಾರ್ಕಂಡೇಯ. ಕಡೋಲಿ ಭಾಗದ ನದಿ ಪಾತ್ರದಲ್ಲಿ ಬೆಳೆಗಳೆಲ್ಲವೂ ಕೂಡ ಕಂಪ್ಲೀಟಾಗಿ ಹಾನಿಯಾಗೋಗಿದೆ. ನೋಡಿ, ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಅಂತ ರೈತನ ಪರಿಸ್ಥಿತಿ. ಆ ಭಾಗದ ರೈತರು ಕಬ್ಬು, ಮೆಣಸಿನಕಾಯಿ, ಮೆಕ್ಕೆಜೋಳ ಬೆಳೆಗಳನ್ನೆಲ್ಲವನ್ನೂ ಬೆಳೆದಿದ್ರು. ಆದರೆ ಎಲ್ಲವೂ ಜಲಾವೃತ ಆಗೋಯ್ತೀಗ. ಈ ಭಾಗದಲ್ಲಿ ನೋಡಿದ್ರೆ ಹೀಗೆ, ಮತ್ತೊಂದು ಭಾಗದಲ್ಲಿ ನೋಡಿದ್ರೆ ಮಳೆನೇ ಬರ್ತಾ ಇಲ್ಲ. ಮಳೆ ಬರಲಿ ಅಂಥೇಳಿ ನಾನಾ ರೀತಿ ಪೂಜೆ ಪುನಸ್ಕಾರಗಳನ್ನು ಮಾಡ್ತಿದ್ದಾರೆ ಅಲ್ವಾ. ಇಲ್ಲಿ ನೋಡಿದ್ರೆ ಈ ಪರಿಯಾಗಿ ನದಿ ಉಕ್ಕಿ ಹರಿಯೋದಾಗಲಿ ಅಥವಾ ಅಕ್ಕಪಕ್ಕದ ಜಮೀನುಗಳಿಗೆ ನೀರು ನುಗ್ಗೋದಾಗಲಿ, ಬೆಳೆಗಳೆಲ್ಲ ಹಾನಿಯಾಗೋದಾಗಲಿ ಎಲ್ಲ ಆಗ್ತಾ ಇದೆ. ಮತ್ತೊಂದು ಭಾಗ ನೋಡಿದ್ರೆ ನಿಮಗೆ ಮಳೆ ನೀರೇ ಬರ್ತಾ ಇಲ್ಲ. ನಾಟಿ ಮಾಡಿ ಕಾಯ್ತಾ ಇದ್ದಾರೆ ಮಳೆಗೋಸ್ಕರ, ಬರುತ್ತಾ 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 ಅಂತ.